ಖುಷಿಗೆ ಹೊಟ್ಟೆ ತುಂಬ ಹೋಗಿದೆ. ನಾಳೆ ನನ್ನ ಮೊಮ್ಮಗಳು ಮನೆಗೆ ಬರ್ತಾ ಇದ್ದಾಳೆ. ಅವಳು ಮಾತ್ರ ಅಲ್ಲ, ಅವಳ ಗಂಡನೂ ಜೊತೆಗೆ ಬರ್ತಾ ಇದ್ದಾನೆ. ಅಮ್ಮ, ಸುಬ್ಬು ಈ ಮನೆಗೆ ದಿನ ಬರ್ತಾನಲ್ಲಮ್ಮ. ಪ್ರತಿದಿನ ಅವನೊಬ್ನೇ ಮನೆಗೆ ಬರೋದು ಬೇರೆ, ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಈ ಮನೆಗೆ ಬರೋದೇ ಬೇರೆ. ನಾಳೆ ಅವನು ಈ ಮನೆ ಅಳಿನಾಗಿ ಬರ್ತಿದ್ದಾನೆ. ಪ್ರತಿದಿನ ಅವನು ಬಂದಾಗ ಈ ಮನೆಯವರೆಲ್ಲ ಅವನನ್ನ ಕೆಲಸದವನ ತರ ನೋಡ್ತಾ ಇದ್ರು. ಆದ್ರೆ ನಾಳೆ ಹಾಗಾಗಲ್ಲ, ಅವನು ಈ ಮನೆ ಅಳಿಯ. ದಂಪತಿಗಳಿಬ್ರು ಮೊದಲನೇ ಸಲ ಈ ಮನೆಗೆ ಬರ್ತಾ ಇದ್ದಾರೆ. ಶ್ರಾವಣಿಗೆ ಇದು ತವ್ರ ಮನೆ. ಮಗಳು ತವ್ರ ಮನೆಗೆ ಬಂದಾಗ ಏನೇನು ಶಾಸ್ತ್ರಗಳಾಗಬೇಕೋ ಅದೆಲ್ಲ ಆಗಬೇಕು. ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತರಿಸ್ಕೊಂಡ್ಬಿಡು. ಸರಿಮ್ಮ, ನಾನೆಲ್ಲ ನೋಡ್ಕೊತೀನಿ. ನನ್ನ ಮೊಮ್ಮಗಳು ನೋಡಿ ಎಷ್ಟು ದಿನ ಆಗೋಗಿದೆ. ಅವಳು ಬರ್ತಾಳೆ ಅಂತ ಗೊತ್ತಾದಾಗ್ಲಿಂದ ಅವಳನ್ನ ನೋಡೋ ಕಾತ್ರ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅವಳನ್ನ ನೋಡಬೇಕು, ಅವಳ ಜೊತೆ ನೇರವಾಗಿ ಮಾತಾಡಬೇಕು ಅಂತ ನಾನು ಆಗಾಗ ಅವಳಿಗೆ ಫೋನು ಮಾಡ್ತಾ ಇರಲಿಲ್ಲ. ನಿಮ್ಮ ಸಂತೋಷ ನನಗೆ ಅರ್ಥ ಆಗ್ತಿದ್ಯಮ್ಮ. ನಾನು ಶ್ರಾವಣಿ ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಭಾವ ಮತ್ತು ನಮ್ಮ ಮನೆಯವರು ಸುಬ್ಬು ಹತ್ರ ನಡ್ಕೋತಿದ್ದ ರೀತಿ ನೋಡಿ ಶ್ರಾವಣಿ ಮನೆಗೆ ಮತ್ತೆ ಬರ್ತಾಳ ಅಂತ ಭಯ ಆಗ್ತಿತ್ತು. ಆದರೆ ನಿಮ್ಮಿಂದ ಶ್ರಾವಣಿ ಮತ್ತೆ ಈ ಮನೆಗೆ ಬರೋ ಹಾಗಾಯಿತು. ಇದು ನನ್ನಿಂದ ಮಾತ್ರ ಅಲ್ಲ, ಇದಕ್ಕೆಲ್ಲ ಕಾರಣ ಅವರು. ನೋಡು, ಅವ್ರು ಅಲ್ಲಿಂದನೇ ಕೂತು ಮೊಮ್ಮಗಳನ್ನ ಮನೆ ಕರೆಸ್ತಾ ಇದ್ದಾರೆ. ಅವ್ರು ಹಾಗೇನೆ ಹಿಡಿದ ಕೆಲಸನ ಪಟ್ಟು ಬಿಡದೆ ಮಾಡಿ ಮುಗಿಸ್ತಾ ಇದ್ರು. ಈಗ ನೋಡು, ಅವ್ರು ಇಲ್ದೆ ಹೋದ್ರು ಅವರಿಂದ ಇಷ್ಟೆಲ್ಲ ಆಗ್ತಾ ಇದೆ. ಶ್ರಾವಣಿ ಈ ಮನೆಗೆ ಬಂದಾಗ ಅವಳನ್ನ ಮೊದಲನ ಹಾಗೆ ಮಾತಾಡ್ಸಕ್ಕಾಗಲ್ಲಮ್ಮ. ಅವಳು ಈಗ ಇನ್ನೊಬ್ರ ಮನೆ ಸೊಸೆ. ತವ್ರ ಮನೇಲಿ ಅವಳಿಗೆ ಸಿಗ್ಬೇಕಾಗಿರೋ ಪ್ರೀತಿ, ಗೌರವ ಎಲ್ಲ ಸಿಗ್ಬೇಕು. ಗೊತ್ತಾಯ್ತಲ್ವಾ? ಸರಿಮಾ, ಅವರಿಬ್ರು ಚೆನ್ನಾಗಿ ನೋಡ್ಕೊಳ್ಳೋಣ.